ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಮೊದಲ ಸಚಿವ ಸಂಪುಟ ಸಭೆ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಒಂದು ಪ್ರಮುಖವಾದ ಘೋಷಣೆ ಮಾಡಿದರು. ಅದು ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆಯ ವಿಚಾರ. ರಾಜ್ಯದಲ್ಲಿ ಈ ಹಿಂದೆ ವಿವಿಧ ಮಾದರಿಯ ವಿದ್ಯಾರ್ಥಿಗಳಿಗೆ 1300 ರೂಪಾಯಿಯಿಂದ 1500 ರೂಪಾಯಿ ವಾರ್ಷಿಕ ಬಸ್ ಪಾಸ್ ದರ ನಿಗದಿಪಡಿಸಲಾಗಿತ್ತು. ಈಗ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಪಡೆಯೋದಕ್ಕೆ ಅವಕಾಶ ಇರೋದ್ರಿಂದ ಅರ್ಜಿ ಸಲ್ಲಿಕೆಯ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲದವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಇದುವೇ ಈಗ ಸಾರಿಗೆ ನಿಗಮಗಳಿಗೆ ತಲೆನೋವಾಗಿರೋದು. ಹಾಗಾದ್ರೆ ನೀವು ಅರ್ಜಿ ಸಲ್ಲಿಸಿದ್ರೂ ಕೂಡ ನಿಮಗೆ ಬಸ್ ಪಾಸ್ ಸಿಗ್ತಾ ಇಲ್ವಾ? ಏನು ಸಮಸ್ಯೆ? ನೀವು ಕೊಟ್ಟ ದಾಖಲೆಗಳು ಸರಿ ಇದೆಯಾ ಇಲ್ವಾ? ಯಾವ್ಯಾವ ದಾಖಲೆಗಳನ್ನು ಕೊಡಬೇಕು ಮತ್ತು ಪ್ರಕ್ರಿಯೆ ಏನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಕರ್ನಾಟಕ ಸರ್ಕಾರ ರಾಜ್ಯದ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಮತ್ತು NWKRTC ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಮಾಡೋದಕ್ಕಾಗಿ ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿ ಮಾಡಿದೆ. ಈ ಸೌಲಭ್ಯ ಬಾಲಕರು ಹಾಗೆಯೇ ಬಾಲಕಿಯರಿಗೆ ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಶಕ್ತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಮಹಿಳಾ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯ ಇರೋದ್ರಿಂದ ಅವರು ಪ್ರತ್ಯೇಕವಾಗಿ ಬಸ್ ಪಾಸ್ ಪಡೆಯುವ ಅಗತ್ಯ ಇಲ್ಲ. ಕೇವಲ ವಿದ್ಯಾರ್ಥಿಗಳು ಮಾತ್ರ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವ ಈ ಉಚಿತ ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಆಯಿತು. ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ವಿದ್ಯಾರ್ಥಿಗಳ ಬಸ್ ಪಾಸ್ಗಳಿಗೆ ಬೇಡಿಕೆ ದುಪ್ಪಟ್ಟಾಗಿದ್ದು, ಈಗ ಇರುವ ಪ್ರಮುಖ ತಲೆನೋವು ಅಂತ ಹೇಳಿದ್ರೆ, ಅರ್ಹ ವಿದ್ಯಾರ್ಥಿಗಳಲ್ಲದೇ ಇವರು ಸಹ ನಕಲಿ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಉಚಿತ ಅಥವಾ ರಿಯಾಯಿತಿ ದರದ ಪ್ರಯಾಣದ ಲಾಭ ಪಡೆಯೋದಕ್ಕೆ ಈ ರೀತಿ ಅಕ್ರಮವಾಗಿ ಅರ್ಜಿಯನ್ನು ಸಲ್ಲಿಸಲಾಗ್ತಿದೆ. ಶಿಕ್ಷಣ ಸಂಸ್ಥೆಗಳನ್ನು ತೊರೆದವರು, ಶಿಕ್ಷಣ ಮುಗಿಸಿದವರು ಮತ್ತು ಸಾರ್ವಜನಿಕರು ಸಹ ವಿದ್ಯಾರ್ಥಿಗಳ ಸೋಗಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ದಾಖಲೆಗಳ ದುರುಪಯೋಗವನ್ನು ಮಾಡ್ಕೊಳ್ತಿದ್ದಾರಂತೆ. ಹಳೆಯ ರಶೀದಿಗಳಾಗಿರ್ಬೋದು, ನಕಲಿ ಗುರುತಿನ ಚೀಟಿಗಳಾಗಿರ್ಬೋದು, ನಕಲಿ ಶುಲ್ಕ ರಶೀದಿಗಳನ್ನು ಬರೆಸಿ ಸಾರಿಗೆ ಇಲಾಖೆಯ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ನಕಲಿ ಅರ್ಜಿಗಳನ್ನು ತಡೆಯೋದಕ್ಕೆ ಅಧಿಕಾರಿಗಳು ಶಾಲಾ ಕಾಲೇಜುಗಳ ಪ್ರವೇಶ ದಾಖಲಾತಿ ಸಂಖ್ಯೆಗಳು ಅಂದ್ರೆ ಅಡ್ಮಿಷನ್ ನಂಬರ್ ಅನ್ನ ಶಿಕ್ಷಣ ಇಲಾಖೆಯ ದತ್ತಾಂಶದೊಂದಿಗೆ ಕಡ್ಡಾಯವಾಗಿ ತಾಳೆ ಮಾಡಿ ನೋಡ್ತಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲಿ 123 ಬಸ್ ಪಾಸ್ ವಿತರಣಾ ಕೇಂದ್ರ ಇದ್ರೂ ಕೂಡ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಅರ್ಹ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಪಾಸ್ ಸಿಗ್ತಿಲ್ಲ. ವಿದ್ಯಾರ್ಥಿ ಅಲ್ಲದವರು ಕೂಡ ಅರ್ಜಿ ಸಲ್ಲಿಕೆ ಮಾಡ್ತಾ ಇರೋದೇ ಈ ಬಸ್ ಪಾಸ್ ವಿಳಂಬಕ್ಕೆ ಕಾರಣ ಆಗ್ತಿದೆ. ಇನ್ನು ಸೇವಾ ಸಿಂಧು ಸರ್ವರ್ಗಳ ಸಮಸ್ಯೆ ಆಗಿದೆ. ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆ ಕೂಡ ಸಾಕಷ್ಟು ರೀತಿಯಾಗಿ ಬಸ್ ಪಾಸ್ ವಿತರಣೆಯ ವೇಗ ಕುಂಠಿತವಾಗೋದಕ್ಕೆ ಕಾರಣ ಆಗ್ತಿದೆ. ಈಗಾಗಲೇ 20,000 ಅರ್ಜಿಗಳು ಇನ್ನೂ ಕೂಡ ಬಾಕಿ ಇದೆಯಂತೆ. ಹಾಗಾದ್ರೆ ನೀವು ಅರ್ಜಿ ಹಾಕಿರೋದು ಸರಿ ಇದೆಯಾ? ನೀವು ಗಮನಿಸಬೇಕಾಗಿರೋದು ಏನು ಅನ್ನೋದನ್ನ ನೋಡೋದಾದ್ರೆ, ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ನೋಡೋಣ. ದಾಖಲೆಗಳು ಏನೇನು ಬೇಕು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳು ಬಸ್ ಪಾಸ್ ಪಡೆಯುವ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮುಖ್ಯ ಬದಲಾವಣೆ ಅಂತ ಹೇಳಿದ್ರೆ, ಈ ಹಿಂದೆ ಬಸ್ ಪಾಸ್ಗಾಗಿ ನೀವು ಹಣವನ್ನ ಪೇ ಮಾಡ್ತಾ ಇದ್ರಿ, ಇನ್ನು ಮುಂದೆ ಈಗಾಗಲೇ ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ಜೂನ್ನಿಂದಲೇ ಈಗಾಗಲೇ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತೀರಿ. ಮಾಡದೇ ಇರುವವರು ಕೂಡ ಇನ್ನು ಮುಂದೆ ಹಣ ಪಾವತಿ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆಯನ್ನ ನೋಡೋದಾದ್ರೆ, ಯಾವುದೇ ಸೈಬರ್ ಸೆಂಟರ್ ಆಗಿರ್ಬೋದು, ಬೆಂಗಳೂರು 1 ಕೇಂದ್ರ ಅಥವಾ ತಮ್ಮ ಮೊಬೈಲ್ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ https:/ಸೇವಾಸಿಂಧು-services.karnataka.gov.in ಬಸ್ ಪಾಸ್ ಸರ್ವಿಸಸ್ ಅಂತ ಹೇಳಿ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಫಾರ್ಮ್ಗೆ 10 ರೂಪಾಯಿ ಹಾಗೂ ಆನ್ಲೈನ್ ಸಲ್ಲಿಕೆಗಾಗಿ 100 ರೂಪಾಯಿ ಸೇವಾ ಶುಲ್ಕ ಇದೆ. ನೀವು ಪೋರ್ಟಲ್ ಮೂಲಕ ನಿಮ್ಮ ಮೊಬೈಲ್ ಮೂಲಕ ಕೂಡ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇನ್ನು ಉಚಿತ ಬಸ್ ಪಾಸ್ಗೆ ಅಗತ್ಯ ಇರುವ ದಾಖಲೆಗಳನ್ನು ನೋಡೋದಾದ್ರೆ, ವಿದ್ಯಾರ್ಥಿಯ ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್, ಪ್ರಸ್ತುತ ಸಾಲಿನ ಕಾಲೇಜು ಪ್ರವೇಶಾತಿ ರಶೀದಿ ಅಂದ್ರೆ ಅಡ್ಮಿಷನ್ ರಿಸಿಪ್ಟ್ ಹಾಗೂ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಇರಬೇಕು. ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ವಿದ್ಯಾರ್ಥಿ ತಾನು ಓದ್ತಾ ಇರುವ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಂದ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹೀಗೆ ಅವರ ಸಹಿ ಮತ್ತು ಸೀಲನ್ನು ಹಾಕಿಸ್ಕೊಳ್ಬೇಕು. ಜೊತೆಗೆ ಅರ್ಜಿಯನ್ನ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಪಾಸ್ ವಿಭಾಗದ ಅಧಿಕಾರಿಗಳು ಅನಂತರ ಪರಿಶೀಲನೆ ಮಾಡ್ತಾರೆ. ನಂತರ ಅನುಮೋದನೆಯನ್ನ ಕೊಡ್ತಾರೆ. ಅರ್ಜಿ ಅನುಮೋದನೆ ಆದ ಬಳಿಕ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆಗೆ SMS ಮೆಸೇಜ್ ಬರುತ್ತೆ.
ಉಚಿತ ಬಸ್ ಪಾಸ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ಮೊಬೈಲಿಗೆ ಮೆಸೇಜ್ ಬಂದ ನಂತರ ಬೆಂಗಳೂರಿನ ವಿದ್ಯಾರ್ಥಿಗಳು ಮೆಜೆಸ್ಟಿಕ್, ಕೆಂಗೇರಿ, ಶಾಂತಿನಗರ, ಎಲೆಕ್ಟ್ರಾನಿಕ್ ಸಿಟಿ, ಹೊಸಕೋಟೆ, ಆನೇಕಲ್ ಬಸ್ ನಿಲ್ದಾಣಗಳ ಟಿಟಿಎಂಸಿ ಕೇಂದ್ರಗಳಿಗೆ ಹಾಗೆಯೇ ಉಳಿದ ಕಡೆ ನಿಗದಿಪಡಿಸಿದ ಕೇಂದ್ರಗಳಲ್ಲಿ ಭೇಟಿ ಕೊಟ್ಟು ಬಸ್ ಪಾಸ್ ಅನ್ನು ಪಡ್ಕೊಳ್ಬಹುದು. ಆದರೆ ಈ ಹಿಂದೆ ನಿಗದಿಪಡಿಸಿದ ಹಣವನ್ನ ಪಾವತಿ ಮಾಡುವಂತಹ ಅಗತ್ಯ ಇಲ್ಲ, ಉಚಿತ ಬಸ್ ಪಾಸ್ ಸಿಗುತ್ತೆ. ಸೊ ಈಗ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಗಣಕೃತಗೊಳಿಸಲಾಗ್ತಾ ಇದೆ, ಅಂದ್ರೆ ಕಂಪ್ಯೂಟರೈಸ್ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಉಚಿತವಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ, ಕರ್ನಾಟಕ ಒನ್ ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಿದ್ರು ಕೂಡ ಈಗಾಗಲೇ ದಾಖಲೆಗಳ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿರೋದ್ರಿಂದ ಅದನ್ನ ವಿಲೇವಾರಿ ಮಾಡೋದು, ಸರಿಯಾಗಿ ಇದೆಯಾ ದಾಖಲೆಗಳು ಇಲ್ವಾ ಅನ್ನೋದನ್ನ ನೋಡೋದೇ ದೊಡ್ಡ ಚಾಲೆಂಜ್ ಆಗಿದೆ ಅಧಿಕಾರಿಗಳಿಗೆ. ಸೊ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ಅವರ ದಾಖಲೆಗಳು ಹಾಗೂ ಅರ್ಹತೆಯ ಪರಿಶೀಲನೆಯನ್ನ ಮಾಡ್ತಾರೆ. ಅರ್ಹ ವಿದ್ಯಾರ್ಥಿ ಮೊಬೈಲ್ಗೆ SMS ಅನ್ನು ಕಳುಹಿಸಿ ಯಾವ ಒಂದು ನಿಗದಿತ ಪಾಸ್ ಕೌಂಟರ್ ಇರುತ್ತೆ ಅಲ್ಲಿ ನಿಮಗೆ ಪಾಸ್ ಅನ್ನ ವಿತರಣೆ ಮಾಡಲಾಗುತ್ತೆ. ಈಗಾಗಲೇ ನಿಗದಿಪಡಿಸಿರುವಂತಹ ಅರ್ಹತೆ, ದೂರದ ಲಿಮಿಟೇಷನ್ ಹಾಗೆ ಇನ್ನಿತರ ನಿಯಮಗಳಿದ್ರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮದ ಸಿಬ್ಬಂದಿಗೆ ಅರ್ಜಿಗಳ ಪರಿಶೀಲನೆ ಮತ್ತು ಅರ್ಹ ಫಲಾನುಭವಿಗಳನ್ನು ಗುರುತಿಸುವುದು ಈಗ ದೊಡ್ಡ ಚಾಲೆಂಜ್ ಆಗಿದೆ. ಈಗಾಗಲೇ ನಿಗದಿತ ದೂರವನ್ನು ಕೂಡ ಅಲ್ಲಿ ನೀಡಲಾಗಿದೆ, ಇಷ್ಟೇ ದೂರದವರೆಗೆ ಮಾತ್ರ ಅನ್ನುವಂಥದ್ದು. ಆದರೂ ಕೂಡ ಅನೇಕರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸುಳ್ಳು ಮಾಹಿತಿ ಕೊಟ್ಟು ಬಸ್ ಪಾಸ್ ಪಡೆಯಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೂ ಕೂಡ ಸಾರಿಗೆ ಇಲಾಖೆ ಮುಂದಾಗಿದೆ. ಹಾಗಾಗಿ ಯಾರು ಅರ್ಹರು ಅಲ್ಲ, ದಯವಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಬೇಡಿ, ಇತರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನ ಮಾಡಬೇಡಿ. ಯಾರ್ಯಾರು ಅಪ್ಲಿಕೇಶನ್ ಅನ್ನ ಹಾಕಿದಿರೋ ನಿಮ್ಮ ಅರ್ಜಿಯನ್ನ ಈಗಾಗಲೇ ವಿಲೇವಾರಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ, ಬಟ್ ವಿಳಂಬ ಆಗ್ತಾ ಇದೆ. ಕಾರಣ ಒಂದು ಕಡೆ ಕಂಪ್ಯೂಟರೈಸ್ ಆಗಿರುವಂಥದ್ದು, ಅವೆಲ್ಲವನ್ನ ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಈಗಾಗಲೇ ದಾಖಲೆಗಳ ಪರಿಶೀಲನೆಯಲ್ಲಿ ಸಾಕಷ್ಟು ಪ್ರಕ್ರಿಯೆಗಳಿರೋದ್ರಿಂದ ಆ ಒಂದು ವಿಳಂಬ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಅಲ್ಲದೇ ಇರೋರು ಹಾಕಿರೋದ್ರಿಂದ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಬಸ್ ಪಾಸ್ ಖಂಡಿತವಾಗ್ಲೂ ಕೂಡ ಸಿಗುತ್ತೆ, ಯಾರು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಹೊತ್ತಿನ News18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.